ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕಿ ಶ್ರಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಕಾಮನ್ ಆಗಿ ಫೇಸ್ ಮಾಡ್ತಾ ಇರ್ತೀರಾ. ಅದೆಷ್ಟು ಅಂದ್ರೆ 128 GB ಇದ್ರೂ ಕೂಡ ಫುಲ್ ಆಗಿರುತ್ತೆ, 256 GB ಕೂಡ ಇದ್ರೂ ಕೂಡ ಫಿಲ್ ಆಗಿರುತ್ತೆ. ಅಂದ್ರೆ ಕೆಲವರು ಈ ಫೋಟೋಸ್ ಮತ್ತೆ ವಿಡಿಯೋಸ್ ನ ಇಟ್ಕೊಳ್ಳೋದು ಜಾಸ್ತಿ, ಮತ್ತೆ ಇನ್ನೊಂದು ಕೆಲವರು ನಿಮಗೆ ಗೊತ್ತಿಲ್ದಾರಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟೋರೇಜ್ ಸೇವ್ ಕೂಡ ಆಗಿರುತ್ತೆ. ಅದನ್ನ ಯಾವ ತರ ಫ್ರೀ ಮಾಡೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಿದ್ದೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬರಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ GB ಗಟ್ಟಲೆ ಯಾವ ತರ ಸ್ಟೋರೇಜ್ ಅನ್ನ ಫ್ರೀ ಮಾಡೋದು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಬಿಟ್ಟು ತುಂಬಾ ಈಸಿ ಸ್ಟೋರೇಜ್ ಅನ್ನ ಫ್ರೀ ಮಾಡ್ಕೊಬಹುದು. ಹಾಗಾದ್ರೆ ಯಾವ ತರ ಮಾಡ್ಕೊಳ್ಳೋದು, ಯಾವ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೋಬೇಕು, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋವನ್ನ ಯಾರೆಲ್ಲೂ ಕೂಡ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿಗರು ವಿಡಿಯೋಗೆ ಒಂದು ಲೈಕ್, ನೀವು ಕೂಡ ಒಂದು ಲೈಕ್ ಇಂದ ಇದೇ ರೀತಿ ಒಂದು ವಿಡಿಯೋ ಮಾಡ್ಕೊಂಡು ಮೋಟಿವೇಶನ್ ಕೂಡ ಸಿಗುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಂಡ್ರಿ ಅಂದ್ರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇ ಮೊದಲು ನೋಡಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನೀವು ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಪೇಜ್ ಅನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈ ಫೋನ್ ಅಲ್ಲಿ ಎಷ್ಟು ಸ್ಟೋರೇಜ್ ಕೊಟ್ಟರು ಕೂಡ ಕೆಲವರು ಎಷ್ಟು ಬೇಗ ಖಾಲಿ ಮಾಡ್ಕೊಳ್ತಾರೆ ಅಂದ್ರೆ ತೆಗ್ದ ಒಂದು ಫೋಟೋ ಕೂಡ ಡಿಲೀಟ್ ಮಾಡ್ಕೊಡೋದಿಲ್ಲ, ಅಷ್ಟು ಸ್ಟೋರೇಜ್ ಅನ್ನ ಫುಲ್ ಕೂಡ ಮಾಡ್ಕೊಳ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ನಾನು ಫಾಲೋ ಮಾಡೋದನ್ನ ಹೇಳ್ತಿದ್ದೀನಿ. ನನಗೆ ಒಂದು 4 ಫೋಟೋನ ಹೊರಗಡೆ ತೆಗ್ದೆ ಅಂದ್ರೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದರಲ್ಲಿ ಒಂದು ಮಾತ್ರ ಇಟ್ಕೊಳ್ತೀನಿ, ಉಳ್ದವೆಲ್ಲ ಕೂಡ ಡಿಲೀಟ್ ಮಾಡ್ಬಿಡ್ತೀನಿ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟೋರೇಜ್ ಫ್ರೀ ಕೂಡ ಆಗುತ್ತೆ, ಮತ್ತೆ ನೀವು ಲೈಫ್ ಟೈಮ್ ಫೋನ್ ಯೂಸ್ ಮಾಡಿದ್ರು ಕೂಡ ಸ್ಟೋರೇಜ್ ಫುಲ್ ಆಗೋದೆ ಇಲ್ಲ. ಹಾಗಾಗಿ ಇದನ್ನ ಫಾಲೋ ಮಾಡ್ಬೋದು. ಕೆಲವರು ಗೊತ್ತಲ್ಲ ಗುರು, ಯಾವ ಫೋಟೋ ಕೂಡ ಡಿಲೀಟ್ ಆಗಬಾರ್ದು, ಪ್ರತಿಯೊಂದು ಕೂಡ ಇರಬೇಕು ಅನ್ನೋರು. ಸೊ ನಾನೀಗ ಹೇಳ್ಕೊಟ್ಟೆ ಫಾಲೋ ಮಾಡಿ, ಸ್ಟೋರೇಜ್ ಆದಷ್ಟು ಫ್ರೀ ಆಗುತ್ತೆ. ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ, ಅದಾದ್ಮೇಲೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ನಿಮಗೆ ವಾಟ್ಸ್ಆಪ್ ಅಲ್ಲಿ ಎಷ್ಟು ಸ್ಟೋರೇಜ್ ಖಾಲಿ ಆಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಈಗ ನೋಡ್ಬೋದು, ನೀವೇ ನೋಡ್ಬಿಟ್ಟು ನಿಜವಾಗ್ಲೂ ಶಾಕ್ ಕೂಡ ಆಗ್ತೀರಾ. ಅಂದ್ರೆ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಕೂಡ ಚೆಕ್ ಮಾಡಿ. ಇಲ್ಲಿ ನೋಡ್ಬೋದು ಮೇಲ್ಗಡೆ 3 ಡಾಟ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದ್ರೆ ಸ್ಟೋರೇಜ್ ಅಂಡ್ ಡೇಟಾ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಮ್ಯಾನೇಜ್ ಸ್ಟೋರೇಜ್ ಅಂತ ಕಾಣಿಸಲ್ಲ, ಇಲ್ಲಿ ನನ್ನ ವಾಟ್ಸಪ್ಪಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ. ಏನಕ್ಕೆ ಅಂದರೆ ನಾನು ಇದನ್ನ ಫ್ರೀ ಮಾಡ್ತಾ ಇರ್ತೀನಿ. ನೀವು ವಾಟ್ಸಪ್ಪಲ್ಲಿ ಇದನ್ನ ಚೆಕ್ ಮಾಡಿದ್ರೆ ಅಂದರೆ GB ಗಟ್ಟಲೆ ಸ್ಟೋರೇಜ್ ಇಲ್ಲಿ ಸೇವ್ ಕೂಡ ಆಗಿರುತ್ತೆ ಗುರು. ಇದರಿಂದ ನಿಮ್ಮ ಫೋನ್ನ ಸ್ಟೋರೇಜ್ ಕೂಡ ಬೇಗ ಖಾಲಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಇದನ್ನ ಫ್ರೀ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ಮ್ಯಾನೇಜ್ ಸ್ಟೋರೇಜ್ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರಿ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಒಂದು GB ಒಂದು ಫೋಟೋಸ್ ವಿಡಿಯೋಸನ್ನು ಸೆಂಡ್ ಮಾಡಿರ್ತೀರಾ ಪ್ರತಿಯೊಂದು ಇಲ್ಲೇ ಕಾಣ್ತಾ ಇರುತ್ತೆ. ನನಗೆ ಗೊತ್ತಿರೋಂಗೆ ನೀವು ಇದುವರೆಗೂ ಇದನ್ನ ಚೆಕ್ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ, GB ಗಟ್ಟಲೆ ಸ್ಟೋರೇಜ್ ಇಲ್ಲಿ ಸೇವ್ ಕೂಡ ಆಗಿರುತ್ತೆ. ಅದನ್ನು ಫ್ರೀ ಮಾಡ್ಕೊಳ್ಳೇಬೇಕಾಗುತ್ತೆ. ಇದರಿಂದ ಫೋನ್ ಸ್ಟೋರೇಜ್ ಕೂಡ ಫ್ರೀ ಆಗುವಂಥದ್ದು. ಸಿಂಪಲ್ ಆಗಿ ಯಾವ ಕಾಂಟ್ಯಾಕ್ಟ್ಗೆ ಜಾಸ್ತಿ ಒಂದು GB ವಾಟ್ಸಪ್ ಅಲ್ಲಿ ವಿಡಿಯೋಸ್ ಫೋಟೋಸ್ನ ಸೆಂಡ್ ಮಾಡಿರ್ತಾರಲ್ಲ ಆ ಒಂದು ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೊಫೈಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇದುವರೆಗೂ ಕಳಿಸಿರ್ತಾರಲ್ಲ ಫೋಟೋಸ್ ವಿಡಿಯೋಸ್ ಇಲ್ಲೇ ಶೋ ಕೂಡ ಆಗ್ತಾ ಇರುತ್ತೆ. ಏನು ಕೂಡ ಯೂಸ್ ಆಗೋದಿಲ್ಲ. ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಡೆಲಿಟ್ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ನನಗೆ ಸುಮಾರು ಸ್ಟೋರೇಜ್ ಅಲ್ಲಿ ಫ್ರೀ ಕೂಡ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಕಾಂಟ್ಯಾಕ್ಟ್ಗೂ ಕೂಡ ಅದೇ ರೀತಿ ಮಾಡ್ತಾ ಬನ್ನಿ. ಅಂದ್ರೆ ಯಾರಿಗೆ ಜಾಸ್ತಿ ಫೋಟೋಸ್ ವಿಡಿಯೋಸ್ನ ಸೆಂಡ್ ಮಾಡಿರ್ತಾರೆ ಆ ಒಂದು ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ, ಮೀಡಿಯಾನ ಸೆಲೆಕ್ಟ್ ಮಾಡಿ, ಡೆಲಿಟ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ GB ಗಟ್ಟಲೆ ಸ್ಟೋರೇಜ್ ಇಲ್ಲಿ ನಿಮಗೆ ಸೇವ್ ಕೂಡ ಆಗುವಂಥದ್ದು. ಫ್ರೆಂಡ್ಸ್, ಇನ್ನ ಎರಡನೇದಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ನೀವು ನೋಡ್ಬೋದು ಫೋನಲ್ಲಿ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೆ ಯೂಟ್ಯೂಬ್ ಆಗಿರ್ಬೋದು, ತುಂಬಾ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಅಷ್ಟೇ ನಿಮಗೆ ಸ್ಟೋರೇಜ್ ಹೋಗೋದಿಲ್ಲ. ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳು GB ಗಟ್ಟಲೆ ಸ್ಟೋರೇಜ್ ಅನ್ನ ಸೇವ್ ಕೂಡ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಯಾವ ತರ ಕ್ಲಿಯರ್ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಅದರೊಂದು ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದ್ಮೇಲೆ ಐ ಬಟನ್ ಇಲ್ಲ ಅಂದ್ರೆ ಆ್ಯಪ್ ಇನ್ಫೋ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ಟೋರೇಜ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕ್ಯಾಚ್ ಡೇಟಾ ಅಂತ ಕಾಣುತ್ತಲ್ಲ, ಇಲ್ಲಿ ನೋಡ್ಬೋದು ಇದು ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ. ಆದ್ರೆ ನಿಮ್ಮ ಫೋನಲ್ಲಿ ತುಂಬಾ ಸ್ಟೋರೇಜ್ ಅನ್ನ ತಿಂತಾ ಇರುತ್ತೆ. ಅದನ್ನ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಕ್ಲಿಯರ್ ಡೇಟಾ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರಲಿ, ಯಾರು ಕೂಡ ಕ್ಲಿಯರ್ ಆಲ್ ಡೇಟಾ ಅಂತ ಕಾಣಿಸಲ್ಲ ಅದನ್ನ ಸೆಲೆಕ್ಟ್ ಮಾಡಿಬಿಡಿ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಲಾಗಿನ್ ಆಗಿರೋ ಪ್ರತಿಯೊಂದು ಅಕೌಂಟ್ಸ್ ಕೂಡ ಹೋಗ್ಬಿಡುತ್ತೆ. ಹಾಗಾಗಿ ನೋಡ್ಬೋದು ಕೆಳಗಡೆ ಕ್ಲಿಯರ್ ಕ್ಯಾಚ್ ಅಂತ ಕಾಣಿಸಲ್ಲ, ಅದನ್ನ ಮಾತ್ರ ಕ್ಲಿಯರ್ ಮಾಡಿ. ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೆಲವೊಂದು ಫೋನ್ಲಿ ಇದಕ್ಕೆ ಅಂತಾನೆ ಸಪ್ರೇಟ್ ಸೆಟ್ಟಿಂಗ್ ಅನ್ನ ಕೂಡ ಕೊಟ್ಟಿರ್ತಾರೆ. ಒಂದ್ ಕಡೆ ಕ್ಲಿಯರ್ ಡೇಟಾ ಅಂತ ಇತ್ತು ಅಂದ್ರೆ ಇನ್ನೊಂದು ಕ್ಲಿಯರ್ ಕ್ಯಾಚ್ ಅಂತ ಕೂಡ ಇರುತ್ತೆ. ಆ ತರ ಇತ್ತು ಅಂದ್ರೆ ತುಂಬಾ ಈಸಿ ಕೂಡ ಆಗುತ್ತೆ. ಹಾಗೆ ಕ್ಲಿಯರ್ ಕ್ಯಾಚ್ ಅಂತ ಮಾತ್ರ ಇತ್ತು ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾರು ಕೂಡ ಕ್ಲಿಯರ್ ಆಲ್ ಡೇಟಾನ ಮಾಡಕ್ಕೆ ಹೋಗಬೇಡಿ. ನೋಡ್ಬೋದು ಸುಮಾರು 700 MB ಡೇಟಾ ಇಲ್ಲಿ ಸೇವ್ ಕೂಡ ಆಗಿತ್ತು, ಅಂದ್ರೆ ಸ್ಟೋರೇಜ್ ಸೇವ್ ಕೂಡ ಆಗಿತ್ತು. ಅದಿಲ್ಲಿ ಫ್ರೀ ಕೂಡ ಆಗಿರುವಂಥದ್ದು. ಹಾಗೆ ಬ್ಯಾಕ್ ಬನ್ನಿ, ಇನ್ನ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ಸ್ಟೋರೇಜ್ ಸೇವ್ ಕೂಡ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ.
ಅದಾದ್ಮೇಲೆ ಸ್ಟೋರೇಜ್ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು 327 MB ಸ್ಟೋರೇಜ್ ಇಲ್ಲಿ ಸೇವ್ ಕೂಡ ಮಾಡಿ ಇಟ್ಕೊಂಡಿದೆ. ಮತ್ತೆ ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕ್ಲಿಯರ್ ಕ್ಯಾಚ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಂಟ್ ಆಗಿ 327 MB ಅಲ್ಲಿ ಫ್ರೀ ಕೂಡ ಆಗುವಂಥದ್ದು. ಅಪ್ರಾಕ್ಸಿಮೇಟ್ ನೋಡ್ಬೋದು ಈಗ 1 GB ಸ್ಟೋರೇಜ್ ನನ್ನ ಫೋನಿಂದ ಕ್ಲೀನ್ ಕೂಡ ಆಗಿದೆ. ಆಲ್ಮೋಸ್ಟ್ ನೀವು ಇದನ್ನ ವೀಕ್ಲಿ ಒಂದ್ಸಲಿ ಚೆಕ್ ಮಾಡ್ತಾ ಇರಿ, ನಿಮ್ಮ ಫೋನ್ ಯಾವುದೇ ಕಾರಣಕ್ಕೂ ಸ್ಟೋರೇಜ್ ಫುಲ್ ಆಗಕ್ಕೆ ಚಾನ್ಸೇ ಇಲ್ಲ. ಈ ತರ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಚೆಕ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಇದರಿಂದ ಸ್ಟೋರೇಜ್ ಕೂಡ ಫ್ರೀ ಆಗುತ್ತೆ. ಇನ್ನು ಮೂರನೇದಾಗಿ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ, ನಿಮ್ಮ ಫೋನಲ್ಲಿ ತುಂಬಾ ಫೋಟೋಸ್ ವಿಡಿಯೋಸ್ ಪ್ರತಿಯೊಂದು ಕೂಡ ಇಟ್ಕೊಂಡಿರ್ತೀರಾ, ಆದ್ರೆ ಒಂದೇ ಒಂದು ಡೆಲೀಟ್ ಮಾಡಲ್ಲಪ್ಪ, ನನಗೆ ಪ್ರತಿಯೊಂದು ಬೇಕು ಅಂತ ನೀವು ಏನ್ ಮಾಡ್ತೀರಾ, ಡೆಲೀಟೇ ಮಾಡೋದಿಲ್ಲ. ಅಂತವ್ರಿಗೆ ಇದು ತುಂಬಾ ಯೂಸ್ ಕೂಡ ಆಗುತ್ತೆ. ಅಂದ್ರೆ ಫೋಟೋಸ್ ವಿಡಿಯೋಸ್ ಕೂಡ ಇರಬೇಕು, ನನಗೆ ಸ್ಟೋರೇಜ್ ಕೂಡ ಫ್ರೀ ಆಗಬೇಕು ಅಂತ ಕೆಲವರು ಅಂದ್ಕೊಳ್ತಾ ಇರ್ತಾರೆ. ಅಂತವ್ರು ಇದನ್ನ ಯೂಸ್ ಕೂಡ ಮಾಡಬಹುದು. ಸಿಂಪಲ್ ಗೆ ಪ್ಲೇ ಸ್ಟೋರ್ಗೆ ಬನ್ನಿ, ಸರ್ಚ್ ಮಾಡಿ ವಿಡಿಯೋ ಕಂಪ್ರೆಸರ್ ಅಂತ. ಅದಾದ್ಮೇಲೆ ನೋಡಬಹುದು ಈ ಒಂದು ಅಪ್ಲಿಕೇಶನ್ ಕೂಡ ಕಾಣುತ್ತೆ. ಅಪ್ಲಿಕೇಶನ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಕೂಡ ಪ್ರೊವೈಡ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸಿಂಪಲ್ ಗೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಫೋಟೋಸ್ ವಿಡಿಯೋ ಸೈಜ್ ಅನ್ನ ಕಂಪ್ರೆಸ್ ಕೂಡ ಮಾಡ್ತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ವಿಡಿಯೋ 100 MB ಇದೆ ಅಂದ್ರೆ ಅದನ್ನ ಕಂಪ್ರೆಸ್ ಮಾಡಿಬಿಟ್ಟು ಒಂದು 80 MB 70 60 50 ಈ ತರ MB ಗೆ ಕನ್ವರ್ಟ್ ಕೂಡ ಮಾಡ್ತೇವೆ. ಇದರಿಂದ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಡೌನ್ ಆಗುತ್ತೆ, ಆದರೆ ಸ್ಟೋರೇಜ್ ಅಲ್ಲಿ ತುಂಬಾ ಸೇವ್ ಕೂಡ ಆಗುವಂಥದ್ದು. ಸಿಂಪಲ್ ಆಗಿ ಕಂಪ್ರೆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ವಿಡಿಯೋನ ನೀವು ಕಂಪ್ರೆಸ್ ಮಾಡಬೇಕು, ಡೇಟಾವನ್ನ ಲಾಸ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕಂಪ್ರೆಸ್ ವಿಡಿಯೋ ಅಂತ ಕಾಣಿಸಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೇ ಕಾಣ್ತಾ ಇರುತ್ತೆ ಈ ವಿಡಿಯೋ ಬಂದ್ಬಿಟ್ಟು ಸುಮಾರು 55 MB ಕೂಡ ಇದೆ. ಅದನ್ನ ನೀವು ಸ್ವಲ್ಪ ಡೇಟಾ ಲಾಸ್ ಮಾಡ್ತೀರಾ ಅಂದ್ರೆ, ಕಂಪ್ರೆಸ್ ಮಾಡ್ತೀರಾ ಅಂದ್ರೆ 48 MB ಕೂಡ ಬರುತ್ತೆ. ಇನ್ನೂ ಕಡಿಮೆ ಅಂದ್ರೆ ನೋಡ್ಬೋದು ಕೇವಲ 10 MB ಕೂಡ ಮಾಡೋದು. ಅಂದ್ರೆ 50 MB ಇರೋ ವಿಡಿಯೋನ ಕೇವಲ 10 MB ಕೂಡ ಮಾಡ್ಬೋದು. ಆದ್ರೆ ವಿಡಿಯೋ ಕ್ವಾಲಿಟಿ ಕಂಪ್ಲೀಟ್ ಆಗಿ ಡೌನ್ ಕೂಡ ಆಗುವಂಥದ್ದು. ನಂತರ ನಿಮಗೆ ಒಂದು ನಾರ್ಮಲ್ ಆಗಿ ವಿಡಿಯೋ ಕ್ವಾಲಿಟಿ ಕೂಡ ಬೇಕು, ಒಂದು ವಿಡಿಯೋ ಕೂಡ ಬೇಕು ಅಂದ್ರೆ ಸಿಂಪಲ್ ಆಗಿ ಇಲ್ಲಿ 80% ಇಲ್ಲ ಅಂದ್ರೆ 70% ಅಂತ ಕಾಣುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಈ ಒಂದು ವಿಡಿಯೋ ಕಂಪ್ರೆಸ್ ಕೂಡ ಆಗ್ತಿರುವಂಥದ್ದು. ಜಸ್ಟ್ ಒಂದು 10 ಸೆಕೆಂಡ್ ಟೈಮ್ ಅನ್ನ ಕೂಡ ಕೊಡಿ, ಅಷ್ಟೊತ್ತಿಗೆ ಒಂದು ಕಂಪ್ರೆಸಿಂಗ್ ಕಂಪ್ಲೀಟ್ ಕೂಡ ಆಗುತ್ತೆ. ಫ್ರೆಂಡ್ಸ್ ನೋಡ್ಬೋದು ಈಗ ವಿಡಿಯೋ ಕಂಪ್ರೆಸ್ ಕೂಡ ಆಗಿದೆ. ಡೈರೆಕ್ಟ್ ನಾನು ಗ್ಯಾಲರಿಗೆ ಹೋಗಿ ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು ಗ್ಯಾಲರಿಗೆ ಒಂದು ವಿಡಿಯೋ ಸೇವ್ ಕೂಡ ಆಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ಕ್ವಾಲಿಟಿ ಅಷ್ಟು ಡೌನ್ ಏನೂ ಆಗಿಲ್ಲ. ಹಾಗೆ ಬ್ಯಾಕ್ ಬನ್ನಿ, ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಈ ಒಂದು ವಿಡಿಯೋ ಬಂದ್ಬಿಟ್ಟು ಈಗ 33 MB ಕೂಡ ಆಗಿದೆ. ಅದೇ ಒರಿಜಿನಲ್ ವಿಡಿಯೋ ಕೂಡ ತೋರಿಸ್ತೀನಿ ಎಷ್ಟು MB ಇತ್ತು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು 56 MB ಕೂಡ ಇರುವಂಥದ್ದು. ಒಂದು 20 MB ಕಂಪ್ರೆಸ್ ಆಗ್ಬಿಟ್ಟು ನನಗೆ ಇಲ್ಲಿ ಸ್ಟೋರೇಜ್ ಸೇವ್ ಕೂಡ ಆಗಿರುವಂಥದ್ದು. ಇಲ್ಲಿ ನಾನು ಒರಿಜಿನಲ್ ವಿಡಿಯೋ ಡೆಲೀಟ್ ಮಾಡ್ಕೊಂಡೆ ಅಂದ್ರೆ ಸ್ಟೋರೇಜ್ ಇಲ್ಲಿ ಸೇವ್ ಆಗುತ್ತೆ. ಈ ರೀತಿಯಾಗಿ ಈ 3 ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ನಿಮ್ಮ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ. ಮತ್ತೆ GB ಕಟ್ಲೆ ಸ್ಟೋರೇಜ್ ಸೇವ್ ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.